ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವರು ನೋಡಿ, ಈ ಕಳ್ಳ ಇವಾಗ ಎದ್ದಿದ್ದಾರೆ. ಗಂಟೆ ಇವಾಗ ಎಷ್ಟಾಯಿತು? 10:30. 10:30ಗೆ ಎದ್ದು ನಿಮ್ಮ ಮುಖ ತೋರಿಸಿ ನೋಡಿ. ಇಷ್ಟು ಲೇಟಿ ನೀವು ಹೇಳು. ಇವತ್ತು ಯಾಕೆ ಲೇಟ್ ಹೇಳೋದು? ನಾನೊಂದು 10 ನಿಮಿಷ ಮೊದಲು. ಎಂತ ಅಷ್ಟೇ ಅಲ್ಲ. ಓಕೆ, ರಾಯಸ್ರನ್ ಇವತ್ತು ಬೆಳಿಗ್ಗೆ ಬಂದು ನನ್ನನ್ನು ಎಬ್ಬಿಸಿದ್ದಾನೆ. ಇಲ್ಲಿ ಕೂತಿದ್ದಾನೆ ನೋಡಿ ಕಳ್ಳ. ಅವನಿಗೆ ಎಂಥದ್ದು ಮಾಡಲಿಕ್ಕಿತ್ತಂತೆ ಕೆಲಸ. ನೋಡಿ ಎಂತ ಮಾಡಲಿಕ್ಕಿತ್ತ ನಿನಗೆ? ಬೆಳಿಗ್ಗೆ ನನಗೆ ಫೋನ್, ಮಮ್ಮಿ ಎದ್ದಿದ್ದೀರಾ? ಫಸ್ಟು ಫೋನ್ ಮಾಡಿದ್ದಾನೆ. ಮತ್ತೆ ಅವ್ನಿಗೆ ಹೆದರಿಕೆ ಆಯ್ತಾ ಅಂತ, ಎದ್ದಿದ್ದೀರಾ ಅಂತ ಕೇಳ್ತಾ ಇದ್ದಾನೆ. ನಾನು ಹೇಳಿದೆ ವಾಶ್ರೂಮಲ್ಲಿದ್ದೀನಿ, ನನಗೆ ರೂಮಲ್ಲಿ ಬರಲಿಕ್ಕುಂಟು, ಬರಲಾ ಅಂತೇಳಿ. ನಾನು ಹೇಳಿದೆ ಪಪ್ಪ ಮಲಗಿದ್ದಾರೆ, ಮೆಲ್ಲ ಬಾ ಅಂತೇಳಿ. ಮತ್ತೆ ನೋಡುವಾಗ ನೆನಪಾಯಿತು, ನಾನು ಓಪನ್ ಮಾಡಿರಲಿಲ್ಲ ಬಾಗಿಲು ಅಂತ ಹೇಳಿ. ಹಾಗೆ ಸರಿ ನೋಡಿ, ಇಲ್ಲೆಲ್ಲ ರಿಂಕಲ್ಸ್ ಎಲ್ಲ ಉಂಟು, ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕುವಾಗ ಕರೆಕ್ಟ್ ಹಾಕಬೇಕು. ಲೇಟ್ ಇದ್ದರೆ ಅದೇ ಪನಿಷ್ಮೆಂಟ್ ನಿಮಗೆ. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿ. ಇದು ನೋಡಿ ಸ್ಟೈಲ್ ನೋಡಿ. ಮತ್ತೆ ನೀವು ಹೇಳ್ತೀರಾ ಪಾಪ ನಿಮ್ಮ ಹಸ್ಬೆಂಡ್ ಎಲ್ಲ ಕೆಲಸ ಮಾಡ್ತಾರೆ, ಇದು ಫಸ್ಟ್ ಟೈಮ್ ಮಾಡೋದು ಅವರು. ನೋಡಿ ಉಲ್ಟಾ, ಯಾರಾದ್ರೂ ಉಲ್ಟಾ ಆಗ್ತಾರೆ ಇದು ಇದನ್ನು. ಓಕೆ, ಇವಾಗ ಕೆಳಗಡೆ ಹೋಗೋಣ. ಬ್ರೇಕ್ಫಾಸ್ಟ್ ಮಾಡಲಿಕ್ಕುಂಟು. ಬ್ರೇಕ್ಫಾಸ್ಟ್ ಇವತ್ತು ಅಮ್ಮ ಎಲ್ಲ ಬಂದಿದ್ದಾರೆ. ನಿಜವಾಗ್ಲೂ ಸುಮಾರು ಜನ ಕೇಳ್ತಾಯಿದ್ರು, ಅಮ್ಮ ಎಲ್ಲ ಏನು ನಿಮ್ಮ ಹೊಸ ಮನೆ ಮೇಲೆ ಕಾಣೋದಿಲ್ಲ ಅಂತೇಳಿ. ಅವರನ್ನು ನಾನು ಹೊರಗಡೆ ಎಲ್ಲೂ ಹಾಕಲಿಲ್ಲ. ನಮ್ಮ ಅತ್ತೆ ಮಾವ ನಮ್ಮ ಜೊತೆನೇ ಇದ್ದಾರೆ. ಆದರೆ ಏನು ಗೊತ್ತುಂಟ, ಇವಾಗ ಸ್ವಲ್ಪ ಅವರು ತಿರುಗಾಡುವ ಮೂಡಲ್ಲಿದ್ದಾರೆ. ಹಾಗೆ ಎಲ್ಲ ಕಡೆ ತಿರುಗಾಟ. ಹೋಗಲಿ, ಅವ್ರದ್ದು ಟೈಮ್ ಅವ್ರು ಸ್ಪೆಂಡ್ ಮಾಡಲಿ. ಒಂದೊಂದು ದಿನ ಒಂದೊಂದು ಕಡೆ ಹೋಗ್ತಾ ಇರ್ತಾರೆ. ನಾನು ಕೂಡ ಇದು ಮಾಡೋದು ಇರಲಿ ಅಂತ ಹೇಳಿ. ಹಾಗೆ ಆಯ್ತಲ್ಲ, ಮಗೊಂದು ಮನೆ ಆಯಿತು, ಎಲ್ಲ ಆಯಿತು, ಟೆನ್ಷನ್ ಸ್ವಲ್ಪ ರಿಲೀಸ್ ಆಯಿತು ಅಂತ ಅವರಿಗೆ ಅನಿಸುತ್ತೆ. ಹಾಗೆ ಅವರೀಗ ಸ್ವಲ್ಪ ತಿರುಗ್ತಾ ಇರ್ತಾರೆ. ಹಾಗೆ ಹೋಗಲಿ. ಈಗ ಕೆಳಗಡೆ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತು ಚಪಾತಿ ಹಾಗೂ ಬಾಜಿ. ಇವರಿಗೆ ಕುರ್ಮಾ ಬೇಕಿತ್ತು. ಇವಳಿಗೆ ಬಾಜಿ ಬೇಕಿತ್ತು. ಅದಕ್ಕೆ ನಾವು ಇಬ್ಬರದ್ದು ಇದು ಮಾಡಿ, ನನಗೆ ನಿಜವಾಗ್ಲೂ ಗಟ್ಟಿ ಬಾಜಿ ಇಷ್ಟ, ಅವರಿಗೆ ತೆಳು ಬಾಜಿ. ಆದರೆ ನಾನು ತೆಳು ಬಾಜಿಯಲ್ಲೇ ಒಪ್ಪಿದೆ ನೋಡಿ. ಯಾವಾಗಲೂ ಹೆಂಗಸರೇ ಕಾಂಪ್ರಮೈಸ್ ಆಗೋದು, ಹೆಂಗಸರೇ ಅವರ ಗಂಡಂದಿರಿಗೆ ಮಕ್ಕಳಿಗೆ ಅವರಿಗೆ ಇಷ್ಟ ಆದದ್ದೇ ಮಾಡೋದು. ಏನು ಮಾಡೋದು, ನಮ್ದು ಏನು ನಡೆಯಲ್ಲ ಇಲ್ಲಿ. ಓಕೆ, ಹೊರಗಡೆ ಹೋಗೋಣ. ಓಕೆ, ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಆಗ್ತಾ ಉಂಟು. ಅಮ್ಮ ಲಟ್ಟಿಸಿ ಕೊಡ್ತಾ ಇದ್ದಾರೆ, ನಾನು ಫ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಬಾಜಿ ಅಮ್ಮ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಅದು ಇದರದ್ದು ಯಾವುದರದ್ದು, ಇದು ಸ್ವಲ್ಪ ನೀರು ನಿನ್ನೆ ಅವರು ಬಟಾಣಿ ಹಾಕಿ ಮಾಡು ಅಂತ ಹೇಳಿದರು. ನನಗೆ ಬಾಜಿ ಬೇಕಿತ್ತು. ಹಾಗೆ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ನೀರು ಮಾಡಿ ಅಂತ ಹೇಳಿದರು. ಹಾಗೆ ಅವರು ಹಾಗೆ ಮಾಡಿಟ್ಟಿದ್ದಾರೆ. ಸ್ವಲ್ಪ ಚಪಾತಿ ಆದರೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ. ಇವತ್ತು ಡ್ಯಾಡಿ ಬೆಳಿಗ್ಗೆಯಿಂದ ಬ್ಯುಸಿ ಇದ್ದಾರೆ. ಎಂತ ಮಾಡ್ತಾ ಇದ್ದಾರೆ ತೋರಿಸ್ತಾರೆ. ಬೋಟಿ ಅದನ್ನೇ ಕ್ಲೀನ್ ಮಾಡ್ತಾ ಇದ್ದಾರೆ. ಆಯ್ತಾ ಕ್ಲೀನ್ ಎಲ್ಲ? ನೋಡಿ, ಹೀಗೆ ಇದರಲ್ಲಿ ಕ್ಲೀನ್ ಮಾಡೋದು, ಅದರ ಒಳಗೆ ಹಾಕಿ ಹೀಗೆ ತೆಗಿಲಿಕ್ಕೆ. ಗುಡ್ ಮಾರ್ನಿಂಗ್. ಓಕೆ, ಈಗ ಕೆಳಗಡೆ ಬಂದಿದ್ದೀವಿ. ಫಸ್ಟಿಗೆ ಕಾಫಿ ಆಗ್ತಾ ಉಂಟು ಇಲ್ಲಿ. ಹಾಗೂ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಮಗೀಗ ಕಾಫಿ ಪೌಡ್ರ್ ಖಾಲಿ ಆಯಿತಾ? ಕಾಫಿ ಪೌಡ್ರ್ ಖಾಲಿ ಆಗಿದೆ, ಬೆಲ್ಲ ಖಾಲಿ ಆಗಿದೆ. ಮತ್ತೆ ಎಂತ ಕಾಫಿ ಮಾಡಬೇಕು? ಇದರಲ್ಲಿ ಉಂಟಲ್ಲ, ನಾನು ಅದೇ ಹೇಳಿದೆ. ಇದರಲ್ಲಿ ಅದನ್ನು ಹೇಳ್ತಾ ಇದ್ದೀನಿ, ಅದರಲ್ಲಿ ಸ್ವಲ್ಪ ಉಂಟು ಅಂತ ಹೇಳಿ. ಓಕೆ, ಈಗ ಬ್ಲ್ಯಾಕ್ ಕಾಫಿ ಕುಡಿಯೋದು ನಾವು. ಮತ್ತು ಅಮ್ಮ ಅವರೆಲ್ಲ ಹಾಲಿನ ಟೀ, ನಮಗೆ ಮಾತ್ರ ಬ್ಲ್ಯಾಕ್ ಕಾಫಿಗೆ ನೀರು ಕುದಿಸ್ಲಿಕ್ಕೆ ಇಡೋದು, ಇದಕ್ಕೆ ಬೆಲ್ಲ ಹಾಕಿ ಕಾಫಿ. ಅಲ್ಲಿ ಕಾಫಿ ಹೇಳ್ತಾ ಇದ್ದೀನಲ್ಲ ನಾನು, ಅದಕ್ಕೆ ಅವನು ಬೊಬ್ಬೆ ಆಗ್ತಾ ಇದ್ದಾನ ಅಂತ ಮಂಗ. ಕಾಫಿಗೆ ಬೆಲ್ಲ ಹಾಕಿ ಕುದಿಸಿ ಆಮೇಲೆ ಕಾಫಿ ಪೌಡ್ರ್ ಹಾಕಿ ಕ್ಲೋಸ್ ಮಾಡೋದು ಅಷ್ಟೇ. ಬ್ಲ್ಯಾಕ್ ಕಾಫಿ ಮತ್ತೆ ಏನಿಲ್ಲ. ಕಾಫಿಗೆ ಸ್ವಲ್ಪ ಬೆಲ್ಲ ಹಾಕೋಣ, ಮತ್ತೆ ಕುದಿಸೋಣ. ಆಯ್ತಾ? ಕಾಫಿ ಎಲ್ಲಿ ಉಂಟು ಇವತ್ತು ಬ್ಲ್ಯಾಕ್ ಕಾಫಿ ನಮಗೆ ಮಾಡಲಿಲ್ವಾ?
ಬ್ಲ್ಯಾಕ್ ಕಾಫಿ ಕಾಫಿ ಕೈ ಸೇರದು ಒಬ್ಬೆ ಆಗ್ತಾ ಇದ್ದಾನಲ್ಲಿ ನೀನು ಒಬ್ಬನೇ ಇರೋದ ಕಾಫಿ ತೆಗಿಲಿಕ್ಕಿಲ್ಲ ಬಾಗಿಲು ಬ್ಲ್ಯಾಕ್ ಕಾಫಿ ರೆಡಿ ಇಲ್ಲಿ ಚಪಾತಿ ತಗೊಂಡ್ ಬನ್ನಿ ಹೋಗಿ ಚಪಾತಿ ಅಲ್ಲ ನನಗೆ ನಿಮಗೆ ಚಪಾತಿ ಓಕೆ ಚಪಾತಿ ಆ್ಯಂಡ್ ನೀರು ಬಾಜಿ ನಾನು ನೋಡಿ ನನ್ನ ಪ್ಲೇಟ್ ಅವನ ಪ್ಲೇಟಲ್ಲಿ ಉಂಟು ನನ್ನ ಪ್ಲೇಟಿಂದ ತೆಗೆದು ತಿಂತಾ ಇದ್ದೆ ಇದರಲ್ಲಿ ಏನು ಸಪ್ರೇಟ್ ಏನಾದರೂ ಹಾಕಿಟ್ಟಿದ್ದೀನಿ ನಾನು ನಿಮ್ಮ ಪ್ಲೇಟ್ ಮತ್ತೆ ನಿಮ್ಮ ಕೈಯಿಂದ ತಿಂದರೆ ರುಚಿ ಶಾ 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 ಇನ್ನೇನಾದರೂ ಉಂಟಾ ನೋಡಿ 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 ಇಲ್ಲಿ ನೋಡಿ ಎಂತ ವಿನೋ ಹೌದಾ ಬಿಟ್ಟು ತಿಂದಿದ್ದಾನೆ ನನಗೆ ಬಿಟ್ಟು ತಿಂದಿದ್ದಾನೆ ನೀನು ಎದ್ದು ಮಾಡಿದ್ಯಾ ಕಾಫಿ ಮಾಡಲಿಕ್ಕೆ ಅವನು ಒಳ್ಳೆ ಮಲಗಿ ಈಗ ಎದ್ದು ಬರ್ತಾ ಇದ್ದಾನೆ ಕಾಫಿ ಸರಿ ಇದೆಯಾ ಅಂತ ಹೇಳಿ ಎಲ್ಲರ ಡ್ಯೂಟಿಯಿಂದ ಎಸ್ಕೇಪ್ ಆಗುದು ಅಷ್ಟೇ ನನಗೆ ಯಾಕೆ ಹೇಳ್ತೀಯಾ ಅಲ್ಲ ಹೇಗಿದೆ ಕೇಳಿದ್ದು ನಾನು ನಿಂದು ಕೂಡ ಇತ್ತು ಅದು ಡ್ಯೂಟಿ ಕಾಫಿ ಮಾಡೋದು ಗೊತ್ತಾಯ್ತಲ್ಲ ಅವನು ಬಿಟ್ಟರೆ ನಿಮಗೆ ಇತ್ತದು ಮತ್ತೆ ಯಾರು ಮಾಡೋದು ನಾನೇ ಮಾಡೋದಲ್ಲ ಲಾಸ್ಟಿಗೆ ನಾನೇ ಸಿಗೋದು ಎಂತ ಇವತ್ತು ಒಂದು ದಿವಸ ಮಾಡಿ ಬಾರಿ ಕೂತ್ಕೊಂಡಿದ್ಯಾ ಓಕೆ ನಾನು ಇವಾಗ ಬೆಲ್ಲ ಮತ್ತು ಸ್ವಲ್ಪ ಐಟಮ್ ತರಲಿಕ್ಕೆ ಉಂಟು ಹಾಗೆಯೇ ಈಗ ಹೊರಗೆ ಹೋಗೋದು ಇಲ್ಲಿ ಬಿಸಿಲು ಎಷ್ಟು ಉಂಟು ಹೋಗ್ಲಿಕ್ಕೇ ಆಗೋದಿಲ್ಲ ಆದರೂ ಕೂಡ ಮನೆಯವರು ಕೇಳೋದಿಲ್ಲ ಹೋಗಿ ಹೇಳ್ತಾರೆ ಎಷ್ಟು ಬಿಸಿಲು ಗೊತ್ತುಂಟ ಹೊರಗೆ ಇದಾಗ್ತದೆ ಫುಲ್ ತಗೊಳ್ಳಿ ಅಮ್ಮ ಲಸ್ಸಿ ಅಬ್ಬೋ ಹೊರಗೆಂತ ಬಿಸಿಲು ಅಮ್ಮ ಯಬ್ಬೋ ಮತ್ತೆಂತ ಹೋಗ್ಬಾರ್ದು ಅಂತ ಆರ್ಡರ್ ಬಂದಿದೆ ಅಂತೆ ಆರ್ಡರ್ ಬಂದಿದೆ ನೀವು ಕಳಿಸ್ತೀರ ನೀವು ಹೋಗ್ಬೋದು ನಾವು ಹೋಗ್ಲಿಕ್ಕಿಲ್ಲ ನಿನಗೆ ಇಲ್ಲಿಂದ ಇಲ್ಲೇ ಕಳಿಸಿದ್ದ ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೇನೆ ಇದಾಗ್ತದೆ ಅದು ಕೂಡ ಅರ್ಜೆಂಟ್ ಇತ್ತು ಇದು ಎಂತ ತಗೊಳ್ಳ ಇವತ್ತು ಯಾವಾಗ್ಲೂ ಇದ್ದಿದ್ದೆ ತಗೋಲ್ವಾ ಎಲ್ಲರಿಗೆ ಕೊಟ್ಟು ತಗೋವೇನು ಮತ್ತೆ ಕುಡಿತೀರಿ ಕೊಡಿ ಇದು ಅಮ್ಮನಿಗೆ ಮ್ಯಾಂಗೋ ಲಸ್ಸಿ ನನಗೆ ಮತ್ತು ಅಮ್ಮನಿಗೆ ನಾವು ನಾನು ಮಜ್ಜಿಗೆ ತರಬೇಕಿತ್ತು ನಾವು ಮನೆಯ ಇದು ಲಕ್ಷ್ಮಿ ಅದಕ್ಕೆ ನಮಗೆ ಮ್ಯಾಂಗೋ ಲಸ್ಸಿ ಮನೆಯ ಇವರು ನೋಡಿ ಬಿದ್ದಿದ್ದಾರೆ ಲಸ್ಸಿ ಬೇಕಾ ನಿಮಗೆ ಹಾಂ ಬೇಡವಾ ತಂದಿದ್ದೀನಿ ಬೇಕಾದರೆ ಕೊಡೀರಿ ಒಳಗುಂಟು ಈಗ ರಾಯ್ ಹೇಳ್ತಾ ಇದ್ದಾನೆ ಮಜ್ಜಿಗೆ ತರಬೇಕಿತ್ತು ಅಂತ ಹೇಳಿ ಸಿಕ್ತಾ ಮಜ್ಜಿಗೆ ಎರಡು ಇತ್ತು ನನ್ನ ಮಕ್ಕ ಕೋಲ್ಡ್ ಇತ್ತಲ್ಲ ಅದು ನಾವು ಮಜ್ಜಿಗೆ ಕೊಟ್ಟಿದ್ವಿ ಪಾಪ ಮಜ್ಜಿಗೆ ಏನು ಕೊಡ್ಲಿಲ್ವ ಸ್ಟ್ರಾ ಮಾತ್ರ ಕೊಟ್ಟಿದ್ದ ಅಲ್ಲ ನೀನು ಹಾಗೆ ತೋರ್ಸ ಇನ್ನೋಸೆಂಟ್ ಆಗಿ ಸ್ಟ್ರಾ ಮಾತ್ರ ಅದು ಹೇಳ್ಬೇಕಲ್ವಾ ಪಾಪ ಅವನಿಗೆ ನೀವು ಕೊಡ್ಲಿಲ್ಲ ಅಂತ ಹೇಳಿ ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಂಗ ನಿನಗೆ ಮೊನ್ನೆ ಮಾವಿನಕಾಯಿ ನಾವು ಮಾಡಿದ್ದಲ್ವಾ ನಾನು ರೀಲ್ ಮಾಡಿದ್ದೆ ಇನ್ಸ್ಟಾದಲ್ಲಿ ರೀಲ್ ಮಾಡಿದ್ದೆ ನಾನು ಗೊತ್ತಾ ಮಾವಿನಕಾಯಿ ಇದೆಲ್ಲ ಮಾಡಿದ್ದೆ ಇದು ಪೇಸ್ಟ್ರಿ ಎಲ್ಲ ಅವತ್ತು ನೀನು ಮಾವಿನಕಾಯಿ ತಿನ್ಲಿಲ್ವಾ ಎಲ್ಲಿ ತಿಂದಿದ್ದು ನೀನು ಸರ್ವೆಂಟ್ ರೂಮಲ್ಲಿ ಎಷ್ಟು ತಿಂದ್ಯಾ ಇಡೀ ಎರಡು ತಿಂದಿದ್ದಾನೆ ರೀಲ್ ಹಾಕಿದ್ದಲ್ಲ ರೀಲಲ್ಲಿ ಒಬ್ರು ನಾನು ಅದು ಮ್ಯಾಂಗೋಗೆ ಇದಕ್ಕೆ ಪೇಸ್ಟ್ರಿಗೆ ನಾನು ಕಟ್ ಮಾಡಿದ್ದೆ ಮ್ಯಾಂಗೋ ಗೊತ್ತುಂಟಾ ಅದರದ್ದು ಇದು ತೆಗೆದು ಪಲ್ಪ್ ತೆಗೆದು ಖಾಲಿ ಅದರದ್ದು ಗೊರಟೆ ಉಂಟು ನೋಡಿ ಗೊರಟೆ 3 ಇತ್ತು 3 ಮಾವಿನ ಯೂಸ್ ಮಾಡಿದ್ದು ಗೊರಟೆ ಒಂದಿತ್ತು 3 ಇವರಿಗೆ ಮಕ್ಕಳಿಗೆ ಕೊಟ್ಟೆ 3 ಗೊರಟೆ ಅದಕ್ಕೆ ಅದರಲ್ಲಿ ಮತ್ತೆ ಅದರದ್ದು ಸಿಪ್ಪೆ ಇಟ್ಟಿದ್ದು ನಾನು ಸಿಪ್ಪೆ ತಿಂದಿದ್ದು ಮಕ್ಕಳು ಪಾಪ ಪಜ್ಜುಗೆ ಮ್ಯಾಂಗೋ ನೀವು ಕಟಿಂಗ್ ಮಾಡಿ ಕೊಡ್ಲಿಲ್ಲ ಅದರಲ್ಲಿ ಒಬ್ಬ ನಾವು ಹೇಳುದು ಈಗ ಮಕ್ಕಳ ಹತ್ರ ನಾಗಾದ್ರೆ ಏನು ನಾವು 3 ಕುತ್ಕೊಂಡು ಏನು ತಿನ್ನುವಾಗಿಲ್ಲ ನನ್ನ 3 ಮಕ್ಕಳಿಗೆ ಹಂಗೆ ಮಾಡ್ತಾರೆ ಎಂತಂದ್ರೆ ನನಗೆ ಗೊತ್ತಿಲ್ಲ ತುಂಬಾ ಕಷ್ಟ ಅದಕ್ಕೆ ಮನೆಯಲ್ಲಿ ಯಾರನ್ನು ಇಟ್ಕೊಳ್ಬೇಡಿ ನೀವು ನಿಮ್ಮ ಮಕ್ಕಳು ಗಂಡ
ಹಾಗೂ ಅತ್ತೆ ಮಾವ ಇದ್ರೆ ಸಾಕು. ಹಾಗೆ ಬೇರೆ ಹೊರಗೆ ಮಾಡ್ತಾರೆ ಅವರು. ಅಲ್ಲಿ ಕೂಡ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ಮಾತ್ರ ಸ್ವಂತ ಕೊಡ್ತೀರಿ, ಮೈದ್ನ ಅತ್ತೆ ಅವರೆಲ್ಲ ಇವರಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನು ಯಾರಿಗೆ ಇಟ್ಕೊಳ್ಬೇಡಿ ಮನೆಯಲ್ಲಿ. ಓಕೆ, ಇರಲಿ ಅವರಿಗೆ ಬೈ ಬೈ ಅಂದ್ರೆ ಹುಲ್ಲು 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 ಆಯ್ತಾ. ತುಳುವಲ್ಲಿ ಬೈ ಅಂತ. ಎಂಥ ಸೆಕೆ, ನಿಲ್ಲಕ್ಕೆ ಆಗೋದಿಲ್ಲ. ತುಂಬ ನೀರು ಕುಡೀರಿ, ಡಿಹೈಡ್ರೇಟ್ ಆಗಬೇಡಿ. ಹೊರಗಡೆ ಜಾಸ್ತಿ ಮಕ್ಕಳಿಗೆಲ್ಲ ಕಳಿಸ್ಬೇಡಿ ಬಿಸಿಲಿಗೆ, ಅದಕ್ಕಿದಕ್ಕೆಲ್ಲ ಮಕ್ಕಳಿಗೆ ಕಳಿಸ್ಬೇಡಿ. ಇದು ಈಗ ಕುಡಿಲಿಕ್ಕೆ ಕಳಿಸಿದ್ದು ಕಳಿಸ್ಬೇಡಿ. ನಾಳೆಯಿಂದ ಬೇಡ ಜಾಸ್ತಿ ಇಲ್ಲ ಬೇಡ. ಆದಷ್ಟು ಮಕ್ಕಳಿಗೆ ಜಾಸ್ತಿ ನೀರು ಕುಡಿ, ಹಾಗೂ ಏನು ಕೋಲ್ಡ್ ತಂಪು ಏನು ಉಂಟು ನೋಡಿ ಅದನ್ನು ಕುಡಿತಾ ಇರಿ. ಅಷ್ಟೇ ಹೇಳೋದು ನಾನು. ತುಂಬ ತುಂಬ ಕೆಲಸ ಕೂಡ ಓವರಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಈಗ ಕೆಲಸ ಇರುತ್ತೆ ತುಂಬ, ಆದರೆ ಮಾಡ್ಲಿಕ್ಕೆ ಹೋಗಬೇಡಿ. ಹೊರಗಡೆ ಬಿಸಿಲಲ್ಲಿ ಕೆಲಸ ಮಾಡುವವರಿಗೆ ಇದು ಮಾಡೋರಿಗೆ ಏನು ಆಪ್ಷನ್ ಇರಲ್ಲ, ಮಾಡಲೇಬೇಕು ಹೊಟ್ಟೆಪಾಡಿಗೆ. ಆದರೆ ನಿಮ್ಮಿಂದ ಎಷ್ಟಾಗುತ್ತೆ ಅವಾಯ್ಡ್ ಮಾಡಲಿಕ್ಕೆ ಅಷ್ಟೇ ಅವಾಯ್ಡ್ ಮಾಡಿ ಅಂತ ಹೇಳೋದು ಅಷ್ಟೇ. ತುಂಬ ಜನ ಹೆಲ್ತ್ ಇಶ್ಯೂ ಆಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು, ಅದಕ್ಕೆ ಹೇಳೋದು. ಓಕೆ, ತುಂಬ ಸೆಕೆ ಆಗ್ತಾಯಿತ್ತು. ಹಾಗೆ ಸೀದಾ ರೂಮಿಗೆ ಓಡಿ ಬಂದ್ವಿ. ಅಮ್ಮ ಎಂತ ಮಾಡ್ತಾಯಿದ್ರು, ಇದರದ್ದು ಮೊನ್ನೆ ಅರವೆ ಸೊಪ್ಪು ತೆಗೆದಿದ್ದೀವಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಾನು ಮೊನ್ನೆನೇ ಮಾಡಬೇಕಂತ ಎನಿಸಿದ್ದೆ, ಆದರೆ ಆಗಲೇ ಇಲ್ಲ. ಎಂತ ಬೇರೆ ಬೇರೆ ಇತ್ತು, ಹಾಗೆ ಅದು ಫ್ರಿಜ್ಜಲ್ಲೇ ಉಳಿತು. ಇವತ್ತು ಅಮ್ಮ ಮಾಡ್ತಾಯಿದ್ದಾರೆ ಅದನ್ನು. ಮತ್ತು ನಾನು ಮೊಸರು ಮಾಡೋದು. ಈಗ ಡೈಲಿ ಮೊಸರೇ ಊಟ ಮಾಡೋದು. ಅವರ ಮಕ್ಕಳಿಗೆ ಅದೇ ಬೇಕಂತೆ. ಮತ್ತು ನಾನೇನು ಮಾಡಲಿ, ನನಗೂ ಈಸಿ ಆಗುತ್ತೆ ಬಿಡಿ ಅಂತ ಹೇಳಿ ಅದು ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಮಲಗಿದ್ದೇನೆ ನಾನು. ನೋಡಿ, ಇದು ನನ್ನ ಫೇವ್ರೆಟ್ ಪ್ಲೇಸ್. ಅವರಿಗೆ ಒಂದು ನಿಮಿಷ ಕೂಡ ಫ್ರೀ ಬಿಡಬಾರ್ದು. ನಾವು ಹೆಂಡತಿಯರು ಇದ್ದೀವಿ ಅಂತ ಹೇಳಿ ನೆನಪಿಸ್ತಾ ಇರಬೇಕು. ಅವರ ಬೆನ್ನ ಮೇಲೆ ಬಿದ್ದಿದ್ದೀನಿ ನಾನು. ನನ್ನ ಅವಸ್ಥೆ ಆಗಿದೆ ನೋಡಿ ಅಂತ, ನನ್ನ ಮುಖ ಎಲ್ಲ ಎಲ್ಲೋ ಕಾಳಗ ಮಾಡಿ ಬಂದಂಗೆ ಉಂಟು. ಕಾಳಗ ಎಂತ ಹೇಳ್ತಾರೆ, ಫೈಟ್ ಮಾಡಿ. ಅದನ್ನಂತ ಫೈಟ್ ಮಾಡ್ತಿರ್ತೀರಿ. ಹೌದು, ನಿಮ್ಮ ಹತ್ರ ಬಾರಿ ಫೈಟ್ ಮಾಡ್ತೀನಿ ನಾನು. ನೀವು ನೋಡಿ ಹೇಗಿದ್ದೀರಾ, ಯಾವಾಗ ಗಡ್ಡ ಎಲ್ಲ ತೆಗಿದ್ದೀರಾ, ಎಂಥ ಅವಸ್ಥೆ ನಿಮ್ಮದು, ಎಂಥ ಅದು ಇಟ್ಟಿದ್ದೀರಾ ಹಾಗೆ. ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅದು ಜೇನು ಹುಳ ಬೆಳಲಿಕ್ಕೆ ಉಂಟಂದಿಲ್ಲ. ಜೇನಿನ ಬಿಸ್ನೆಸ್ ಮಾಡ್ತೀರಾ ನೋಡಿ. ಇನ್ನೇನು ಮಾಡೋದು, ಆರ್ಥಿಕತೆಯಿಂದ ನಾವು ಬಳಲಾಡ್ತಾ ಇದ್ದೀವಿ. ಹಾಗೆ ನನ್ನ ಗಂಡ ಒಂದು ಬಿಸ್ನೆಸ್ ಹುಡುಕಿದ್ದಾರೆ ಜೇನಿನ. ಇಲ್ಲ, ಹೋಗ್ಬೇಕಂತ ಇದು ಮಾಡೋದು. ಆಲಸ್ಯ ಅವರಿಗೆ, ಈ ಗಂಡಸಿಗೆ. ಬಿಸಿಲಿಗೆ ಹೋಗ್ಲಿಕ್ಕೆ ಬೇಡ ನಮಗೆ ಇಲ್ಲಿ. ತೆಗೀರಿ, ಅದು ನನಗೆ ನೋಡಲಿಕ್ಕೆ ಆಗಲ್ಲ ನಿಮ್ಮನ್ನು. ನಾನೆಲ್ಲ ತೆಗಿತೀನಿ, ಫುಲ್ ಬೋರ್ಡ್ ಮಂಡೆ ಮಾಡ್ತೀನಿ. ಮಾಡಿ ಪರವಾಗಿಲ್ಲ, ನನಗೇನಿಲ್ಲ. ಮತ್ತೆ ಟೊಪ್ಪಿ ಹಾಕಿದಿರ್ಬೋದು. ಇವರು ನೋಡಿ ಇಲ್ಲಿ ಬಿದ್ದಿದ್ದಾರೆ. ಇವನು ಇಲ್ಲಿದ್ದಾನೆ, ಕಾಣ್ತಾ ಇದೆಯಾ? ಎಲ್ಲಿದೆಯಾ? ಮತ್ತೆ ಒಬ್ಬ ಅಲ್ಲಿ ತಂಗಡಿ ಕಬಾಬ್ ಕಾಣ್ತುಂಟು, ಬೇಡ ತೋರಿಸ್ಬೇಡ. ಬಿದ್ದಿದ್ದಾನೆ ನೋಡಿ. ವಿಡು, ಸರಿ ಕೂತ್ಕೋ. ನಿಂದೆಲ್ಲ ಬಿಳಿ ಕಾಣ್ತಾ ಉಂಟು. ಚೋಟು ಚಡ್ಡಿ ನೋಡಿ. ಈಗ ಅವನಿಗೆ ಫೈಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಅವನೇನು ಮಾಡಿದ ಈಗ? ನಗ್ಲಿಕ್ಕಿಲ್ವ ನಿಂದು? ಇಡೀ ದಿನ ಹೊಡಿತಾ ಇರ್ತಾನೆ ಅವನಿಗೆ. ಅವನೊಂದು ಚಿಕ್ಕ ಆದ್ರಿಂದ ಆಯ್ತು. ಇವಾಗ ನೀವು ಯಾವುದಕ್ಕೆ ಶಿಖರಕ್ಕೆ ಏರಿದ್ದೀರಾ? ತೊಂಡೆಕಾಯಿ ಹಾರ್ವೆಸ್ಟಿಂಗಾ? ತೊಂಡೆಕಾಯಿ ಬಳ್ಳಿಯಲ್ಲಿ ಫುಲ್ಲು ತೊಂಡೆಕಾಯಿ ಆಗಿದೆ. ಸ್ವಲ್ಪ ಈಚೆ ಕಾಂಪೌಂಡ್ ಇದ್ದು, ಸ್ವಲ್ಪ ಆಚೆ ಕಾಂಪೌಂಡ್ ಇದ್ದು, ಎರಡು ಸೈಡ್ ಕೂಡ ಆಗಿದೆ. ಒಂದು ಪಲ್ಯಕ್ಕೆ ಆಯ್ತಾ? ಒಂದು ಪಲ್ಯಕ್ಕೆ ಮತ್ತೆ ತೋರಿಸಿ ಅಮ್ಮ, ಎಷ್ಟುಂಟು? ಸುಮಾರು ಆಯ್ತಲ್ಲ ಕಡಲೆ ಹಾಕಿ. ಮೆಂತ್ಯ ಲಡ್ಡು ಮಾಡಲಿಕ್ಕೆ ಅಂತ ಇವತ್ತು, ನಾಳೆ ಅಂದರೆ ಬಾಣಂತಿಗೆ ಮೆಂತ್ಯ ಲಡ್ಡು ಕೊಡಲಿಕ್ಕೆ ಉಂಟು. ಇದು ಮೆಂತ್ಯ ಇದರಲ್ಲಿ ತುಪ್ಪದಲ್ಲಿ ನೋಡಿ ಬೇಯಿಸಿ ಎಲ್ಲ ಇದು ಆಯಿತು. ಇದಕ್ಕೆ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕಿ ಈಗ ಮಿಕ್ಸ್ ಮಾಡೋದು. ಬಾಳಂತಿಯರದ್ದು ಎಲ್ಲ ಮದ್ದು ಮಾಡ್ತೇನೆ ನಾನು. ಬಾಳಂತಿ ಮದ್ದು, ಮೆಂತ್ಯ ಮದ್ದು, ಮೆಂತ್ಯ ಲಡ್ಡು,
ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಅಂಟು ಲಡ್ಡು ಅದೆಲ್ಲ ಮಾಡ್ತೇನೆ. ಮತ್ತು ಲೇಹ, ಬೆಳ್ಳುಳ್ಳಿಯ, ಶುಂಠಿಯ, ಮತ್ತು ಉಡಿಮದ್ದು ಅದೆಲ್ಲ ಎಲ್ಲ ಥರದ್ದು ಮದ್ದು ಉಂಟು. ನಿಮಗೆ ಬೇಕಾದರೆ ಆರ್ಡ್ರ್ ಮಾಡಿ. ನನ್ನ ನಂಬರು ಇದರಲ್ಲಿ ಉಂಟು, ರಿಸೆಪ್ಷನಲ್ಲಿ ಸ್ಕ್ರೀನಲ್ಲಿ. ನಿಮಗೆ ಯಾರಿಗಾದರೂ ಬೇಕಾದರೆ ಆರ್ಡ್ರ್ ಮಾಡಿ. ಓಕೆ, ಲಡ್ಡು ಈಗ ಮಾಡ್ತೇನೆ ನಾನು. ಈಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳಿ ನಾವು ಇಬ್ಬರು ಊಟ ಕೂಡ ಮಾಡಲಿಲ್ಲ, ನಾನು ಮತ್ತು ನನ್ನ ಹಸ್ಬೆಂಡ್. ನಿಮ್ದಾಯ್ತಾ? ನಮ್ದವಾಗನೇ ಆಯಿತು. ಆವಾಗ ಒಂದು ಅರ್ಧ ಗಂಟೆ ಆಯಿತು. ಆವಾಗ ಎಂತ ಅದು ಅವಾಗ ನಾವು ಅಂದರೆ ಟೈಮಿಗೆ ಊಟ ಮಾಡೋದು. ಹೌದಪ್ಪ, ನನಗೆ ಜೋರು ತಲೆನೋವು ಆಗ್ತಾ ಇತ್ತು. ಅದಕ್ಕೆ ನಾನು ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಹೊತ್ತು ಇಲ್ಲಿ ಕೂತೆ. ಈಗ ಒಂದು ಹೊರಗಡೆ ಹೋಗ್ಲಿಕ್ಕೆ ಉಂಟು, ಒಂದು ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ. ಹಾಗೆ ಅಲ್ಲಿಗೆ ನಮ್ದೀಗ ಎಂತ ಊಟ ಎಂತದ ಹೊರಡುದು. ಅದೇ ಅಮ್ಮನೇ ಕನ್ನಡ ನಾನು ಕಲಿಸ್ಬೇಕು. ಓಕೆ, ಈಗ ಹೋಗೋಣ. ನಾನು ಲಿಪ್ಸ್ಟಿಕ್ ಹಾಕುವಾಗ ಯಾವಾಗಲೂ ಕೇಳ್ತಾ ಇರ್ತೀರಲ್ವಾ, ಯಾವ ಲಿಪ್ಸ್ಟಿಕ್ ಅಂತೇಳಿ ಹೆಚ್ಚಾಗಿ ರೀಲಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ನಾನು ಹೆಚ್ಚಾಗಿ NYB ಇದರದ್ದು ಈ ಲಿಪ್ಸ್ಟಿಕ್ಕನ್ನು ಜಾಸ್ತಿ ಹಾಕೋದು. NYB ಇರುತ್ತೆ ನೋಡಿ, ಅದರದ್ದು ತುಂಬ ಶೇಡ್ ಉಂಟು ನನ್ನ ಹತ್ರ. ಇದು ಎಂಥ ಪ್ರಮೋಷನ್ ವಿಡಿಯೋ ಅಲ್ಲ, ಇದನ್ನೇ ಹಾಕೋದು ನಾನು ಹೆಚ್ಚಾಗಿ. ಅದಕ್ಕೆ ನಾನು ಹೇಳ್ತಾ ಇರೋದು. ಹಾಗೂ ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಎಷ್ಟು ಚೆನ್ನಾಗಿದೆ ಅಂದರೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಇದು ಹೋಗೋದೇ ಇಲ್ಲ, ಇದರದ್ದು ಕಲರ್ ತುಂಬ ರೇರ್ ಹೋಗೋದು. ಈಗ ನೀವೇನು ತಿಂದರು ಏನು ಮಾಡಿದ್ರು ಅಲ್ಲಾಡೋದಿಲ್ಲ ಇದು. ಬೇಕಿದ್ರೆ ಟ್ಯಾಗ್ ಮಾಡಿರ್ತೀನಿ, ಯಾರಿಗಾದ್ರೂ ಗೊತ್ತಿಲ್ಲದಿದ್ದರೆ ನೀವು ಅಲ್ಲಿ ತೊಗೊಳ್ಬೋದು ಲಿಪ್ಸ್ಟಿಕ್ಕನ್ನು. ಚೆನ್ನಾಗಿರುತ್ತೆ ಇದು. ಆಯ್ತಲ್ಲ, ನಾನು ಸ್ನಾನ ಎಲ್ಲ ಮಾಡಿ ಬರ್ತೀನಿ, ಹೊರಡ್ತೀನಿ ನಾನು. ನೋಡಿ, ಮೆಂತ್ಯ ಲಡ್ಡು ರೆಡಿ ಆಯಿತು. ಇನ್ನು ಪ್ಯಾಕ್ ಮಾಡಲಿಕ್ಕೆ ಈಗ ಆಗಲ್ಲ, ಇದು ತುಂಬ ತಣ್ಣಗೆ ಆಗಬೇಕು. ತಣ್ಣಗೆ ಆದ ನಂತರ ಮತ್ತೆ ಪ್ಯಾಕ್ ಮಾಡಿ ಅದು ನಾಳೆ ಕೊಡುವುದು. ಇದು ಮೆಂತ್ಯ ಲಡ್ಡು ಡೈಲಿ ಒಂದೊಂದು ತಿಂದರೆ ಉಂಟಲ್ಲ, ತುಂಬ ಒಳ್ಳೆಯದು ಹೆಲ್ತಿಗೆ ನಿಮ್ಮದು. ಈಗ ನಿಮಗೆ ಬೆನ್ನು ಹಾಗೂ ತುಂಬ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಎಲ್ಲ ಕೂಡ ಇದರಲ್ಲಿ ಹೋಗುತ್ತೆ. ಹೇರಿಗೆ, ನಿಮ್ಮ ಸ್ಕಿನ್ನಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದು. ನಾವು ಮನೆಯಲ್ಲೇ ಮಾಡೋದು. ಮಕ್ಕಳಿಗೆ ಕೂಡ ಕೊಡ್ಬೋದು ನೀವು. 14 ವರ್ಷ 15 ವರ್ಷ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲರಿಗೆ ಕೊಡ್ಬೋದು ನೋಡಿ, ತುಂಬ ಒಳ್ಳೆಯದಿದು. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಬಾಯ್ ಲಿವಿ, ಬಾಯ್ ಡಾಡಾ. ಎಲ್ಲರ ಹೊರಟ್ವಿ ನಾವು. ಪಜ್ಜು 2 ವೀಲರಲ್ಲಿ ಹೋಗ್ತಾ ಇದ್ದಾನೆ, ಯಾಕೆಂದರೆ ವಾಪಸ್ ಬರುವಾಗ ಸ್ವಲ್ಪ ಗೊಬ್ಬರ ಎಲ್ಲ ತರಲಿಕ್ಕೆ ಉಂಟು. ಜಾಗ ಸಾಕಾಗೋದಿಲ್ಲ ಅಲ್ವಾ, ಹಾಗೆ ಮತ್ತೆ ಅವನಿಗೆ ಇದರಲ್ಲಿ ವಾಂತಿ ಬಂದಂಗೆ ಆಗುತ್ತಂತೆ ಆ ರೋಡಲ್ಲಿ ಹೋಗುವಾಗ. ಅವನದಕ್ಕೆ 2 ವೀಲರಲ್ಲಿ ಹೋದ ಮೊದಲು. ಈಗ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಆಕ್ರಮಣ अटॅक हा तुमची हस्ते मान जाता पण असे धरता ठाक. ಥ್ಯಾಂಕ್ ಯು. स्प्रिंकलर पुढे पुढे उदा लीक झालेलं आहे. ಓಕೆ, ಈಗ ತೋಟಕ್ಕೆಲ್ಲ ಹೋಗಿ ಈಗ ಸೀದಾ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ನಾವು. ಇದು ಎಂತ ಇದು ಟಿಪ್ಪು ನಗರ ಅಲ್ಲ, ಟಿಪ್ಪು ನಗರ ಸೈಡ್ ಕುರ್ಸುಗುಡ್ಡೆ ಅಂತ. ನಮ್ಮ ಮಕ್ಕಳು ಅಗ್ರಹಾರ ಉಂಟು ನೋಡಿ, ಅಲ್ಲಿದ್ದೀವಿ ನಾವು. ಅಗ್ರಹಾರ ಅಂತ ಹೇಳ್ತೀವಿ ನಾವು. ನಮ್ಮ ಮಕ್ಕಳು ಚಿಕ್ಕ ಇರುವಾಗ ಇಲ್ಲಿ ಒಮ್ಮೆ ತಿಮ್ಮಿಯೊಟ್ಟಿಗೆ ಬಂದಿದ್ರು ಚರ್ಚಿಗೆ. ಇವನು ಮತ್ತು ಲೆವಿ ಚಿಕ್ಕವರು ಅವಾಗ. ಅವಳಿಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿ ನಾನು ಈಗ ಬರ್ತೀನಿ ಅಂತ ಹೇಳಿ ಹೋದವಳು. ಇವರು ಎನಿಸಿದ್ರು ಲೇಟ್ ಆಯ್ತು ಇನ್ನೂ ಬರ್ಲಿಲ್ಲ ಯಾಕೆ ಇವಳು ಅಂತ ಹೇಳಿ ಸೀದಾ ಇಳ್ಕೊಂಡು ಇಲ್ಲಿ ಬಂದಿದ್ದಾರೆ ಈ ರೋಡಿಗೆ. ಎಷ್ಟು ದೂರ ಉಂಟು ಗೊತ್ತಿಲ್ಲ ಚರ್ಚಿಂದ. ಇದು ಅಲ್ಲಿ ಎಂಟು ಮತ್ತೆ ತೋರಿಸ್ತೇನೆ ಎಲ್ಲಿ ಕೂತಿದ್ದಾರೆ. ಅಲ್ಲಿ ಹೋಗುವಾಗ ನನ್ನ ಮಕ್ಕಳು ಇಲ್ಲ ಅಂತ ಹೇಳಿ ನಾವು ಹೋಗಿರ್ಲಿಲ್ಲ ಅವತ್ತು. ನಾನು
ಅಂದು ಅಳು ಎಲ್ಲ ಸ್ಟಾರ್ಟ್ ಆಯ್ತು. ಡ್ಯಾಡಿ ಸೈಕಲ್ ಇತ್ತು ಅವಾಗ, ಡ್ಯಾಡಿಗೆ ಸೈಕಲ್ ಎಲ್ಲ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಎಲ್ಲರ ರಿಕ್ಷಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ನಾನು ಅಳುದೊಂದೇ, ಇವರಿಬ್ರು ಇಲ್ಲ. ನಾವು ಮನೆಗೆ ಹೋಗ್ತಿದ್ವಿ. ಇವ್ರ ಮನೆಗೆ ಅಂತ, ಮನೆ ಕೆಳಗಡೆ, ಇವ್ರ ಮೇಲೆ ಇಲ್ಲಿ ಬಂದಿದ್ದಾರೆ. ಇಲ್ಲಿಂದ ಎಂತ ನಡ್ಕೊಂಡು ಹೋಗಿದ್ದಾರೆ ದೇವ್ರೆ. ಲೆವಿಗೆ ಅಧಿಕ ಪ್ರಸಂಗ ಜಾಸ್ತಿ ಚಿಕ್ಕದಿಂದ ಅವನಿಗೆ. ಓದಿ ಗೇಟ್ ಗೇಟ್ ಇದಕ್ಕಿಂತ ಮುಂದೆ ಹೋಗಿದಾರಂತೆ. ಮತ್ತೆ ಅಲ್ಲಿ ಸಿಕ್ಕಿದ್ರು ನಮಗೆ. ಓಕೆ, ಈಗ ಕತ್ಲಾಯ್ತು. ಆದ್ರೆ ಇಲ್ಲಿ ಇಷ್ಟು ದೂರ ಬಂದು ಇಲ್ಲಿ ಒಂದು ಕಟ್ಟೆ ಉಂಟು. ಓ, ನೆನ್ಪಂತ? ಹೌದಾ? ಸತ್ಯ ನೆನ್ಪಂತ? ನೆನ್ಪಂತ? ಹೌದೌದು. ನಮ್ ಕೂಡ ಲೆಫ್ಟ್ ಹೋಗ್ಲಿಕ್ಕೆ ಕೆಳಗೆ. ಇಲ್ಲಿ ಈ ಕಟ್ಟೆಯಲ್ಲಿ ವಿನು ಹೇಳ್ತಾರಂತೆ. ಈ ಪಕ್ಕ ಕಟ್ಟೆ ಉಂಟಲ್ಲ, ಇಲ್ಲಿ ಒಂದು ಕಟ್ಟೆ ಇರ್ಬೇಕು. ಲೈಟ್ ಕಾಣ್ತಾ ಇಲ್ಲ. ತಡಿ ಇದೆ ಬಸ್ ಸ್ಟ್ಯಾಂಡ್ ಹತ್ರ ಪ್ರಿಯಾ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್, ಇಲ್ಲಿ ಕಟ್ಟೆ ಇದೆ ಕಟ್ಟೆ ಬ್ಯಾಕ್ ಸೈಡ್ ಅಲ್ಲಿ. ಅಲ್ಲಿ ಕೂತ್ಕೊಂಡಿದಾರಂತೆ ಇಬ್ರು. ಮತ್ತೆ ಹೇಗೂ ಸಿಕ್ಕಿದ್ರು. ಮತ್ತೆ ಮನೆಗೆ ಕರ್ಕೊಂಡು ಬಂದ್ವಿ. ಪೆಟ್ಟೊಂದು ತಿನ್ಲಿಲ್ಲ. ಸಣ್ಣ ಇದ್ರಲ್ಲ, ಅಜ್ಜ ಕೊಟ್ಟಿದ್ದಾರೆ 2 ಪೆಟ್ಟಂತೆ ಅಲ್ಲ? ಹೌದು. ಇನ್ನು ಅಂತ ಪಾಪ ನನ್ನ ಮಕ್ಕಳು ಇಲ್ಲಿದ್ರೆ, ಇಬ್ರು ಮಕ್ಕಳು ಇರ್ತಿರ್ಲಿ. ಹೌದು, ಅದಕ್ಕೆ ಕೆಲಸ ಮಾಡಿ ಹೋಗಿದ್ದಾರೆ. ಮತ್ತೆ ನಾನೇ ಇರ್ತಿದ್ದೆ. ಇವನ್ ನೋಡಿ, ಲವಿಟ ಬಂದು ಕೂಗಿದೆ. ಪಾಪ ಅವಳು ಎಷ್ಟು ಕೂಗಿದಾಳೆ ಅಂತ ಇಲ್ಲ. ಅಲ್ಲಿಯೇ ಚರ್ಚೆಯಲ್ಲಿ ಕೂಗಿಯೇ ಬಂದದಂತೆ. ನನ್ನ ಬಿಟ್ಟು 3 ಗಂಟೆ ಹೋಗಿದ್ದಾರೆ, ಈಗ 8 ಗಂಟೆ ಬಂದಿದ್ದಾರೆ. ಇಲ್ಲಿ ತೋರಿಸು, ಇಲ್ಲಿ ನಾನು ನೋಡಿ ಕಟಿಂಗ್ ಮಾಡ್ತಿದ್ದೀನಿ. ಕಣ್ಣನ್ನು ಸ್ಯಾಕ್ರಿಫೈಸ್ ಮಾಡಿ ಇಷ್ಟು ಮಾಡಿದ್ದೇನೆ. ತೋರಿಸಿ ಅಮ್ಮ, ಇಷ್ಟು ನಾನು ಮಾಡಿದ್ದು. ಸಂಜೆಗೆ ಬುರ್ಜಿ ಮಾಡೋಣ ಅಂತ ಹೇಳಿ, ಹಾಗೆ ಅದಕ್ಕೆ ರೆಡಿ ಆಗ್ತಾ ಉಂಟು. ನಾನು ಹೋಗಿದ್ದು ಎಗ್ ನೋಡ್ಲಿಕ್ಕೆ ಅಲ್ಲಿ. ಇಲ್ಲ, ನಾವು ಮತ್ತೆ ಒಂದು ಪುಡ್ಡಿಂಗ್ ಮಾಡೋಣ ಅಂತ ಹೇಳಿ, ಚೀಸ್ ಪುಡ್ಡಿಂಗ್, ಅದು ರೆಸಿಪಿಗೆ. ಹಾಗೆ ಈಗ 8 ಗಂಟೆಗೆ ಇಷ್ಟೆಲ್ಲ ಹೋಗಿ ಬಂದು ನೋಡಿ, ನಮಗೆ ಸುಖ ಇರುತ್ತಾ? ಇಲ್ಲ, ಹೋಗಿ ಬಂದು ಅಡಿಗೆ ಮಾಡಿ ಈಗ ರೆಸಿಪಿಗೆ ಅದಕ್ಕಿದಕ್ಕೆಲ್ಲ ಮಾಡಬೇಕು. ಎಷ್ಟು ಯೂಟ್ಯೂಬರ್ ಲೈಫ್ ಈಸಿ ಅಂತ ಹೇಳ್ತಾರೆ, ಹಾಗಿರಲ್ಲ. ನಮಗೆ ನಮ್ಮದು ಕಂಟೆಂಟಿಗೆ ಮಾಡಬೇಕಾಗುತ್ತೆ. ಈಗ ನಾಳೆಗೆ ವಿಡಿಯೋಗೆ ಶೂಟ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಮಾಡಬೇಕು ನಾವು, ಎಲ್ಲಿ ಹೋದ್ರು ಮಾಡಿದ್ರು. ಹಾಗೆ ಕಷ್ಟ. ಸಾಕು ರಾಯ್, ಸಾಕು 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 ರಾಯ್. ಕ್ರೀಮ್ ಚೀಸ್ ಇದಲ್ಲ ಕೊಡ್ತೀನಿ, ಮಾಡ್ತೀನಿ. ಮಾಡಿ. ಏನಾಯ್ತು ರೈ? ಅವನ ಕಣ್ಣನ್ನು ಎಂತ ಹೇಳ್ತಿದ್ದ ಅವಾಗ, ಸ್ಯಾಕ್ರಿಫೈಸ್ ಮಾಡಿ. ಅಲ್ಲಿ ನೋಡಿ ಅಳ್ತಾ ಇದ್ದಾನೆ. ಎಲ್ಲರೂ ಮ್ಯಾನ್ಯುವಲ್ಲಿ ಒಂದೊಂದು ಕಟ್ ಮಾಡ್ತಾರೆ. ಗ್ರೈಂಡ್ ಮಾಡಿ ಓಪನ್ ಮಾಡುವಾಗ ಒಂದು ಆಯ್ತು, ಮಿಷಿನ್ ಬಂದೆ. ಹಿಂಗ್ ಬ್ಯಾಕ್ಟೀರಿಯಾ ತರ ಕಾಣಿಸ್ತಿದೆ ಈಗ. ತುಂಬಾ ಇದುಂಟು. ಅಮ್ಮಗೆ ಏನ್ ಪ್ರಾಬ್ಲಮ್ ಇಲ್ಲ, ಅಮ್ಮ ಕಣ್ಣು ಮುಚ್ಚಿ ರೆಸಿಪಿ ಮಾಡ್ತಾರೆ. ಹೌದಾ? ಕಣ್ಣು ಮುಚ್ಚಿ ರೆಸಿಪಿ ಮಾಡಿದ್ರೆ ತಿನ್ಲಿಕ್ಕಿಲ್ಲ ಯಾರು. ಅಮ್ಮ ನೋಡಿ, ಅಮ್ಮ ಮ್ಯಾಂಗೋ ಮಸ್ತಾನಿ ಮಾಡಲ್ಲ ನೀವು? ಮಾಡ್ತೀನಿ. ಇಲ್ಲಿ ಮ್ಯಾಂಗೋ ಉಂಟು, ನಾನು ಮಸ್ತಾನಿ ನೋಡ್ರಿ. ಮ್ಯಾಂಗೋ ಮಸ್ತಾನಿ ಬೇಕಾ? ಬೇಕಮ್ಮ? ನೀವೀಗ ಪೆಟ್ಟು ತಿಂತೀರ? ಸುಮ್ಮನೆ ನೀವು ಕೆಲಸ ಮಾಡ್ಲಿಕ್ಕೆ ಬಿಡಿ. ಮ್ಯಾಂಗ್ ಇಷ್ಟು ಸಾಕಾಗಿ ಬಂದಿನಿ ನಾನು. ಮ್ಯಾಂಗೋ ಮಸ್ತಾನಿ ಜ್ವರ ಜ್ವರ ಮಾಡ್ತಾನೆ. ಮ್ಯಾಂಗೋ ಮಸ್ತಾನಿ, ಚೀಸ್ ಕೇಕ್, ಅದು ಇದು. ಬೇರೆ ಏನ್ ಕೇಳ್ತೀನಾ? ಸಾಕು, ನೀನು ಅದೇ ಕೇಳೋದು ಸಾಕು, ತಲೆ ತಿನ್ನೋದು. ಬೇರೆ ಎಲ್ಲ ಬೈಕ್ ಎಲ್ಲ ಕೇಳ್ತಾರೆ ಗೊತ್ತಾ? ಒಂದೊಂದೇ ಬೈಕ್ ಬಿಡ್ಲಿಕ್ಕೆ ಬರುತ್ತಾ ಫಸ್ಟ್ ನಿಂಗೆ ಕೇಳಲಿಕ್ಕೆ? ಬೈಕ್ ಕೊಡ್ತೀನಿ, ಬಿಡ್ತೀಯಾ? ಒಂದೇ ಡೈಲಾಗ್. ಬೇರೆ ಮಕ್ಕಳು ಬೈಕ್ ಕೇಳ್ತಾರಮ್ಮ, ನಾವು ಬೈಕ್ ಕೇಳಲ್ಲ, ನಾವು ತಿನ್ಲಿಕ್ಕೆ ಹೇಳ್ತೀವಿ ಅಂತ. ಎಷ್ಟು ಮಾಡಿ ಕೊಟ್ಟರು ಸಾಕಾಗುದಿಲ್ಲ. ಇಲ್ಲಿ ಬೈಕ್ ಒಮ್ಮೆ ತೆಗೆದು ಕೊಟ್ಟರು ಸಾಕು, ಮತ್ತೆ ಕಿರಿಕಿರಿ ಇಲ್ಲ. ಇದು ಕಿರಿಕಿರಿ. ನೀವೊಂದು ಬೈಕ್ ತೆಗೆಸ್ಕೊಡಿ ಫಸ್ಟಿಗೆ, ಕಿರಿಕಿರಿ ಬೇಡ. ಒಂದು ಬೈಕ್ ಇನ್ನೊಬ್ಬ ಕೇಳಿದಾನಲ್ಲ, ಅವನು ಈಗ ಕೇಳಲಿಲ್ಲ. ನನಗೆ 2 years ಅಂತ. 2 years ನಂತರ ಅವನ ಬರ್ಡೇಗೆ ಕೊಡ್ಬೇಕಂತ. ಈಗ ಎಷ್ಟು ಅವನಿಗೆ 22 ಆಯ್ತಲ್ಲ, 24ಗೆ ಅವನಿಗೆ ಕಳಿಸ್ಬೇಕಂತ ವಿನುಗೆ. ಅವನಿಗೆ ಯಾಕೆ ಕೊಡ್ಬೇಕು? ಅವನು ತಗೊಳ್ಳಿ, ತಗೊಳ್ತಾನೆ ಅವನಿಗೆ ಬೇಕಾದ್ರೆ. ಅವನೇನು ಹೇಳಿಲ್ಲ, ಆದ್ರೆ ನಾವು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದವನು. ಅವನು ಹೇಳಿರ್ಲಿಲ್ಲ, ಅವನು ಹೇಳಿದ ಅವನೇ ತಗೊಳ್ತೀನಂತ. ರಾಯ್ಗೆ ಏನ್ ಬೇಕಂತೆ? ನಂಗೆ ಸಿಕ್ಕಿದೆ 5 ಬಿಸ್ಕೆಟ್. ಲಾಸ್ಟ್ ಟೈಮ್ ಕೊಟ್ಟೆ ಆಗಿದ್ದು. ಏನ್ ಕೊಟ್ಟಿದ್ದಾರೆ? ಫೋನಾ?
ಹಾಂ ಕ್ಯಾಮ್ರಾ ನಾನೇ ಏನು ಕೇಳಿಲ್ಲ ಡೈಲಿ ತಲೆ ತಿಂತೀಯ ನೀನೆಂತ ಕೇಳುದು? ನಾನೇನು ಕೇಳ ನಾನೇನು ಕೇಳುದು ಗೊತ್ತಾ? ಅದು 5 ವರ್ಷ ಆಯಿತು. ಅದಕ್ಕೆ ಎಷ್ಟು ಲಕ್ಷ ಆಗಿದೆ? ಅದು ಲಕ್ಷ ವಾಪಸ್ ಬಂದಿಲ್ಲ. ಇದು ಎಂತ ನಾನೇನು ಕೇಳಿದೆ ಹೇಳಿ ನಿಮ್ಮ ಹತ್ರ? ಮ್ಯಾಗಿ ಮತ್ತೆ ಚಹಾ ಮಾಡಿ ಕಾಫಿ ಮಾಡಿ ಅಷ್ಟೇ ಕೇಳು, ಮತ್ತೆ ಏನು ಕೇಳಲ್ಲ. ಏನು ಕೇಳಲ್ಲ ನೀನು ತಲೆ ತಿನ್ನುವಷ್ಟು ಇಲ್ಲಿ ನನ್ನ ಮಕ್ಕಳು ಯಾರು ತಾನೇ ತಿನ್ನಲ್ಲ ನಂದು ಅವನಿಗೆ ಎಂತ ಮಾಡಿದ್ರು ಆಗುದಿಲ್ಲ ಲೆವಿಗೆ. ಅವನು ಸ್ವಲ್ಪ ಇದು ಅಲ್ಲ, ನಾನು ಎಂತ ಮಾಡಿ ಕೊಟ್ಟರು ತಿಂತಾನೆ, ಅದು ಅವನಿಗೆ ಇಷ್ಟ. ಆದರೆ ನಾನು ಮಾಡಬೇಕು, ಅದು ಮೇನ್ ಒಂದು ಪ್ರಾಬ್ಲಮ್. ಅದು ನೀವು ಮಾಡಿ ಅಂತ. ನಂಗೆ ಎಲ್ಲ ರೆಸಿಪೀಸ್ ಬರ್ತದೆ ಅಲ್ಲ, ಎಲ್ಲ ರೆಸಿಪೀಸ್ ಬರ್ತದೆ ನನಗೆ. ಯಾರಿಗೆ? ನನಗೆ. ಹೌದಾ? ಕಾಫಿ, ಆಮ್ಲೆಟ್. ನಿನ್ನೆ ಒಂದು ಮ್ಯಾಗಿ ಮಾಡಿಸ್ಬೇಕಾದ್ರೆ ನನಗೆ ಸಾಕಾಗೋಯ್ತು. ಅವನ ಹತ್ರ 3 ಸಲ ಬರ್ತಾನೆ, ನೀರೆಷ್ಟಮ್ಮ, ಅದೆಷ್ಟಮ್ಮ, ಇದೆಷ್ಟಮ್ಮ. ಕಾಫಿ ಒಂದು ಮಾಡ್ತಾನಲ್ಲ, ಆಮ್ಲೆಟ್ ಮಾಡ್ತಾನೆ. ಈಗ ಅಲಸಾಯ ಅವನಿಗೆ ಆಮ್ಲೆಟ್ ಮಾಡಿ ತಿನ್ನ ಅಂದ್ರೆ ಮುಖ ಅವನೇಂದ್ರೆ ಬ್ರೆಡ್ ಜಾಮ್ ತಿಂತೀನಿ ಸಾಕು. ಖಾಲಿ ಹೊಟ್ಟೆಗೆ ಬೇಗ ತಿಂತಾನೆ, ಆದ್ರೆ ಮಾಡಿ ತಿನ್ನೋದಿಲ್ಲ. ಇನ್ನು ಹೊರದೇಶಕ್ಕೆ ಹೋಗ್ತಾರಷ್ಟೇ. ಹೊರದೇಶದಲ್ಲಿ ಅಲ್ಲಿ ಯಾರು ಬರಲ್ಲ, ನಾವೇ ಮಾಡ್ಬೇಕು, ತಿನ್ಬೇಕು. ಇಲ್ಲ, ನಾನು ಇದು ಮಾಡ್ತೀನಿ, ಆರ್ಡರ್ ಮಾಡ್ತೀನಿ. ಒಂದಿನ ಮಾಡ್ತೀಯ, 2 ದಿನ ಮಾಡ್ತೀಯ, 3 ದಿನ ನಿನ್ಗೆ ಸಾಕಾಗಿರುತ್ತೆ ಅದು ಹೊರಗಡೆ ತಿಂದು. ಬುರ್ಜಿ ನೋಡಿ, ಬುರ್ಜಿ ಮೊಟ್ಟೆ ಹಾಕ್ಲಿಕ್ಕೆ ಮೊಟ್ಟೆ ಹಾಕದಲ್ಲೇ ಬುರ್ಜಿ ಕಾಣುತ್ತೆ. ಅದು ಡ್ಯಾಡಿ ಎಲ್ಲ ಬುರ್ಜಿ ಮಾಡ್ತಾರೆ, ಹೇಳಿದ್ರೆ ಅವರು ಮಾಡಿ ಕೊಡ್ತಾರೆ. ಅವರು ಅಂದರೆ ಅವರದ್ದು ಬುರ್ಜಿ ಮತ್ತೆ ಯಾರಿಗೆ ಸಾಕಾಗೋದು, ಅವರು ಸ್ವಲ್ಪ ಮಾಡೋದು, ಅವರಿಗೆ ಅಂದಾಜು ಗೊತ್ತಾಗೋದಿಲ್ಲ. ಅದಕ್ಕೆ ಮತ್ತೆ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿ. ಓಕೆ, ಇಲ್ಲಿ ನಾನು ಚೀಸ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ. ನನ್ನ ರೆಸಿಪಿ ಚಾನಲ್ ಉಂಟು ನೋಡಿ, ಪ್ರಿಯಾಸ್ ರೆಸಿಪಿ ಚಾನಲ್ ಅಂತ ಹೇಳಿ, ಅದರಲ್ಲಿ ಹಾಕಿರ್ತೀನಿ. ಯಾರಾದರೂ ನೋಡಲ್ಲದಿದ್ದರೆ ನನ್ನ ರೆಸಿಪಿ ಚಾನಲ್ ಒಮ್ಮೆ ನೋಡಿ, ಅದರಲ್ಲಿ ಡೈಲಿ ರೆಸಿಪೀಸ್ ಎಲ್ಲ ಬರ್ತಾ ಇರುತ್ತೆ. ಈಸಿ ಆಗುವಂಥ ಕೇಕ್ ಇರಲಿ ಅಥವಾ ಬೇರೆ ಏನು ಚಿಕನ್, ನಾನ್ ವೆಜ್, ವೆಜ್ ಎಲ್ಲ ಹಾಕ್ತಾ ಇರ್ತೀನಿ. ಟ್ರೈ ಮಾಡಿ ನೀವು. ಇವಾಗ ಚೀಸ್ ಕೇಕ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ. ಇದು ಹಾಗೆ ಇದನ್ನು ಸ್ಟೀಮಿಗೆ ಇಟ್ಟು ಆಮೇಲೆ ಊಟ ಮಾಡೋದು. ಸ್ನಾನ ಮಾಡಿ ಬರಲಿಕ್ಕುಂಟು, ಸ್ನಾನ ಮಾಡಿ ಆಮೇಲೆ ಊಟ ಮಾಡೋದು. ನೋಡಿ, ಈಗ ಊಟ ಮಾಡೋದು ನಾವು ಎಲ್ಲರೂ. ಅಲ್ಲಿ ರೆಸಿಪಿದು ಕೂಡ ರೆಡಿ ಆಗ್ತಾ ಉಂಟು. ಒಂದು ಸೈಡ್ ಊಟ, ಇವತ್ತಿದ್ದು ಒಂದು ಮೂವಿ ಮತ್ತೆ ನಾಳೆಗೆ ನೋಡ್ಬೇಕು ಎಂತ ಅಂತ ಹೇಳಿ. ಇವತ್ತಿನ ಕೆಲಸ ಇಲ್ಲಿಗೆ ಮುಕ್ತಾಯ.